ಸರ್ ನಿಮಗೆ ರಾಜಕೀಯ ಹಿನ್ನೆಲೆ ಇದೆ, ಕುಟುಂಬದ ಹಿನ್ನೆಲೆ ಇದೆ. ನಿಮಗೆ ಯಾಕೆ ಸರ್ ರಾಜಕೀಯದ ಮೇಲೆ ಇಂಟ್ರೆಸ್ಟ್ ಬಂತು? ನೀವು ಯಾವಾಗ ರಾಜಕೀಯ ಪ್ರವೇಶ ಮಾಡಿದ್ರಿ ಸರ್? ನೋಡಿ, ಮನುಷ್ಯ ಸಂಘಜೀವಿ. ಇವತ್ತು ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೇವೆ ಅಂತ ಹೇಳಿದ ಮೇಲೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ, ನಾವೇನು ಸೇವೆ ಮಾಡ್ತೀವಿ, ಅದೇ ಶಾಶ್ವತವಾಗಿ ಉಳಿತದೆ. ಜನ ಬರ್ತಾರೆ ಹೋಗ್ತಾರೆ, ಹೆಂಗೆ ಬರ್ತಾರೆ ಗೊತ್ತಾಗಲ್ಲ, ಹೆಂಗೆ ಹೋಗ್ತಾರೆ ಗೊತ್ತಾಗೋದಿಲ್ಲ. ಅದಕ್ಕೆ ಇವತ್ತು ನಾವು ಬಂದಿದ್ದೀವಿ ಅಂತ ಹೇಳಿದ ಮೇಲೆ ಇವತ್ತು ನಮ್ಮದೇ ಆದಂಥ ರೀತಿಯಲ್ಲಿ ನಮ್ಮದೇನಪ್ಪ, ನಮ್ಮ ಸಂಕಲ್ಪ, ನಮ್ಮ ಗುರಿ, ನಮ್ಮ ಆದರ್ಶ. ಇವತ್ತು ನಮ್ಮ ತಂದೆಯವರು ನನಗೆ ನಮ್ಮ ಜೀವನದಲ್ಲಿ ಆದರ್ಶ. ರಾಜಕೀಯದಲ್ಲಿ ಇವತ್ತು ನಾನು ರಾಜೀವ್ ಗಾಂಧಿಯವರಿಗೆ ಸ್ಮರಿಸ್ತೇನೆ. ಇಂಜಿನಿಯರಿಂಗ್ ಪದವಿ ಮುಗಿದ ಮೇಲೆ ನಮ್ಮ ತಂದೆಯವರು ನನಗೆ ಸೂಚನೆ ಕೊಟ್ಟರು, ಏನು ಹೋಗಿ ಕಲ್ಕತ್ತಾದಲ್ಲಿ ನಮ್ಮಲ್ಲಿ ಸೇವಾದಲ್ ಕ್ಯಾಂಪ್ ನಡೀತಾ ಇತ್ತು, ರಾಷ್ಟ್ರೀಯ ಸೇವಾದಲ್ ಕ್ಯಾಂಪ್. ಭಾಳ ಸೀರಿಯಸ್ ಆಗಿ ನಡೀತಾ ಇರ್ತಿತ್ತು ಸಂಘಟನೆಯಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ. ನೀನು ಹೋಗಲೇಬೇಕು ಅಂತ ಹೇಳಿದ್ದಾಗ ನಾನು ಮನಸ್ಸಲ್ಲಿದ್ದರೂ ಅವರ ಆದೇಶ ಪರಿಪಾಲನೆ ಮಾಡಬೇಕು ಅಂತ ಹೋದೆ. 15 ದಿವಸ ನಾನು ತರಬೇತಿ ಪಡೆದೆ ಅಲ್ಲಿ ಒಂದು ಸ್ಟೇಡಿಯಮ್ಮಲ್ಲಿ, ಶೆಡ್ಡಲ್ಲಿ ಇದ್ಕೊಂಡು. ಕೊನೆ ದಿವಸ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದರು. ನಮಗೆ ಇವತ್ತು ಮಾರ್ಗದರ್ಶನ ಮಾಡಲಿಕ್ಕೆ ಇವತ್ತು ಬಂದಿದ್ದರು. ಅವರ ಒಂದು ವಿಚಾರಗಳು, ಅವರ ಒಂದು ಮುಂದಿನ ಯೋಜನೆಗಳು, 21ನೇ ಶತಮಾನಕ್ಕೆ ಇವತ್ತು ಭಾರತವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು, ಅದೆಲ್ಲವನ್ನು ನೋಡಿಕೊಂಡು ಇವತ್ತು ನನಗೆ ಭಾಳ ಅದರಿಂದ ಸ್ಫೂರ್ತಿ ಆಯಿತು. ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿ ಸೇವೆ ಮಾಡುವಂಥದ್ದು, ರಾಜಕೀಯದಲ್ಲಿ ಬರುವಂಥದ್ದು. ಮತ್ತು ನಾನು ಇಂಜಿನಿಯರಿಂಗ್ ಪದವಿ ಮುಗಿದ ಮೇಲೆ ವಿದೇಶಕ್ಕೆ ಹೋಗಬೇಕು, ಏನಾರ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಯೋಜನೆ ಆಗಿತ್ತು. ನಮ್ಮ ತಾಯಿಯವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ನಮ್ಮ ತಾಯಿಯವರಿಗೆ ಭಾಳ ಹತ್ತಿರದವನಾಗಿ ಇವತ್ತು ಅವರಿಗೆ ಅನಾರೋಗ್ಯ ನೋಡಿಕೊಂಡು ನನಗೆ ಅವರಿಗೆ ಬಿಟ್ಟು ಹೋಗಲಿಕ್ಕೆ ಆಗಲಿಲ್ಲ. ಇಲ್ಲೇ ನನ್ನ ಜೊತೆಯಲ್ಲೇ ಮನೆಯಲ್ಲೇ ಇರಬೇಕು, ನಾನು ಬಾಲ್ಕಿಯಲ್ಲೇ ಇರಬೇಕು, ಊರಲ್ಲೇ ಇರಬೇಕು ಅಂತ ಹೇಳಿ ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ಕೊಂಡು ನಮ್ಮ ಸಂಸ್ಥೆ, ಶಾಲಾ ಕಾಲೇಜುಗಳಿದ್ದು, ಮತ್ತು ಕೆಲವೊಂದು ನಮ್ಮ ಕೃಷಿ ಇತ್ತು, ಇನ್ನಿತರ ಅಲ್ಲೇ ಇರಬೇಕು ಅಂತ ನಾನು ಸೇರಿಕೊಂಡೆ. ಆವಾಗ ನಮ್ಮ ಅಣ್ಣನವರು, ನನಗಿಂತ ದೊಡ್ಡವರು, ಡಾಕ್ಟರ್ ವಿಜಯಕುಮಾರ್ ಖಂಡ್ರೆ ಅಂತ, ಅವರು ಪ್ರಪ್ರಥಮವಾಗಿ 1999ರಲ್ಲಿ, ನಾನು ಸುಮಾರು 85-86ರಲ್ಲಿ ಪದವಿ ಮುಗಿಸಿ ಬಾಲ್ಕಿಗೆ ಬಂದೆ. ಅದಾದಮೇಲೆ ನಮ್ಮ ತಂದೆಯವರಂತೂ ರಾಜಕೀಯದಲ್ಲಿದ್ದರು. ಆಮೇಲೆ ನಮ್ಮ ಅಣ್ಣ 1989ರಲ್ಲಿ 89, ನಾನು 86ಅಲ್ಲಿ ಬಂದೆ. ಅವರಿಗೆ ಏನೋ ಕಾರಣಕ್ಕೆ ಪಕ್ಷದಿಂದ ಟಿಕೆಟ್ ಸಿಕ್ಕಿಲ್ಲ. ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು, ಗೆದ್ದರು ಅವರು. ಅದಾದಮೇಲೆ ಇವತ್ತು ನಮ್ಮ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆ, ಅದು ರೈತರು ಒತ್ತಾಯಪೂರ್ವಕವಾಗಿ ನನಗೆ ನೀವೇ ಬರಬೇಕು, ನಮ್ಮ ತಂದೆಯವರು ಮಾಡಿದ ಕಾರ್ಖಾನೆ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾಗಿ ಬಂತು. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆ ನಾನು ಸದಸ್ಯನಾಗಿ ಆಯ್ಕೆಯಾಗಿ ಅಧ್ಯಕ್ಷನಾದೆ. 10 ವರ್ಷ ಭಾಳ ಪ್ರಾಮಾಣಿಕತೆಯಿಂದ ಕಾರ್ಖಾನೆ ಭಾಳ ಕಷ್ಟದಲ್ಲಿತ್ತು. ಅದನ್ನು ಭಾಳಷ್ಟು ಪ್ರಯತ್ನ ಮಾಡಿ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋದೆ. ಹಾಗೆ ಬರ್ತಾ ಬರ್ತಾ ರಾಜಕೀಯದಲ್ಲಿ ಬಂದು ಇವತ್ತು 2004ರಲ್ಲಿ 2008ರಲ್ಲಿ ನಾನು ಮತ್ತೆ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಶಾಸಕನಾಗಿ ಇಲ್ಲಿವರೆಗೆ ನಿರಂತರವಾಗಿ 4ನೇ ಸಲ ಇವತ್ತು ನಾನು ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. 2ನೇ ಸಲ ಮಂತ್ರಿ ಆಗಿದ್ದೇನೆ. ನಮ್ಮ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಸೇವೆ ಮಾಡಿದ್ದೇನೆ. ಹಿಂದೆ ಸೇವಾದಳದಲ್ಲಿ ಇವತ್ತು ರಾಜ್ಯ ಮಟ್ಟದ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದ್ದೆ. ಆಮೇಲೆ ಇತ್ತೀಚೆಗೆ 5 ವರ್ಷ ಕೆಳಗಡೆ ಇವತ್ತು ಸಮ್ಮಿಶ್ರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಾನು ಕಾರ್ಯಾಧ್ಯಕ್ಷನಾಗಿ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿಯೂ 5 ವರ್ಷಗಳವರೆಗೆ ಸುದೀರ್ಘವಾದಂಥ ಪಕ್ಷದಲ್ಲಿ ಸಂಘಟನೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ. ಹೀಗಾಗಿ ರಾಜಕೀಯ ಅಂದರೆ ಇದೊಂದು ಸಮಾಜ ಸೇವೆ ಅಂತೇಳಿ ನಾವೆಲ್ಲ ಇವತ್ತು ಬಂದಿದ್ದೇವೆ.